ವೀಕ್ಷಕರ, ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಕೋನಸಾಗರ ಗ್ರಾಮದ ಶ್ರೀ ವಿಶಾಲಾಕ್ಷಿ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ನೆರವೇರಿಸಿದರು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಲೆ ಮುಖ್ಯ ಗುರುಗಳಾದ ಶ್ರೀಕಾಂತ್ ಆಚಾರ್ಯರವರು ನೆರವೇರಿಸಿದರು. ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಬಗ್ಗೆ ದರ್ಶನ್ ರವರು ಮಾತನಾಡಿ ತಮ್ಮ ಅನಿಸಿಕೆ ಹಂಚಿಕೊಂಡರು. ಈ ಕಾರ್ಯಕ್ರಮದ ನಿರೂಪಣೆ ಮತ್ತು ವಂದನಾರ್ಪಣೆಯನ್ನು ದೈಹಿಕ ಶಿಕ್ಷಕರಾದ ಕೃಷ್ಣಮೂರ್ತಿರವರು ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ರಾಜಶೇಖರಪ್ಪ, ವೆಂಕಟೇಶ್, ಕೃಷ್ಣಮೂರ್ತಿ, ಚೇತನ್, ದುರ್ಗಪ್ಪ ಸೇರಿದಂತೆ ಶಾಲೆ ಮಕ್ಕಳು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಕೋನಸಾಗರ ಡಿವಿಷನ್ ವರದಿಗಾರರು ರುದ್ರಮುನಿ ಮೂಲೆಮನೆ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಒಂದು ಕಾರ್ಯಕ್ರಮವನ್ನ ಜಯಂತಿಯನ್ನ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಶಾಲೆಯಲ್ಲಿ ಕೂಡ ಒಂದು ವಾಲ್ಮೀಕಿ ಮಹರ್ಷಿಯ ಒಂದು ಜಯಂತಿಯನ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಮಹರ್ಷಿ ವಾಲ್ಮೀಕಿ ಯಾರು ಅಂತಂದ ಕೇಳಿದ್ರೆ ಇವರ ಪೂರ್ವ ಹೆಸರು ರತ್ನಾಕರ ಅಂತಂದ್ಬಿಟ್ಟು ಇವರನ್ನು ಕರೀತಾರೆ. ಮೊದಲು ಇವರು ಮಹರ್ಷಿ ವಾಲ್ಮೀಕಿ ಅನ್ನೋದಕ್ಕಿಂತ ಮೊದಲು ಇವರೊಬ್ಬ ದರೋಡೆಕಾರರು ಅಂತ ಕೂಡ ಕರೀತಾರೆ, ಕಳ್ಳ ಅಂತ ಕೂಡ ಅನ್ಕೊಂತ ಹೋಗ್ತಾರೆ. ಹೀಗೆ ಆ ರೀತಿಯಾದಂತಹ ಒಂದು ವೃತ್ತಿಯನ್ನು ಮಾಡ್ತಾ ಇರುವಂತಹ ಒಬ್ಬ ವ್ಯಕ್ತಿ ಇವೊಬ್ಬ ವಾಲ್ಮೀಕಿ ಅಂತ ಕೂಡ ಕರೀತಾ ಹೋಗ್ತೀವಿ. ಹೀಗೆ ಅವರು ಹೀಗೆ ಕಳ್ತನ ದರೋಡೆ ಮಾಡುವಂತಹ ಸಂದರ್ಭದಲ್ಲಿ ಒಂದ್ಸರಿ ಈ ನಾರದ ಮುನಿಗಳು ಒಂದ್ಸರಿ ಭೇಟಿಯಾಗ್ತಾರೆ. ಭೇಟಿಯಾದಂತಹ ಸಂದರ್ಭದಲ್ಲಿ ತ್ರಿಲೋಕ ಸಂಚಾರಿ ಅಂತ ಕೂಡ ಕರೀತಾ ಹೋಗ್ತೀವಿ ನಾರದ ಮುನಿಗಳನ್ನ. ಆ ಒಂದು ನಾರದ ಮುನಿಗಳು ಈ ಎದುರಾದಂತಹ ಸಂದರ್ಭದಲ್ಲಿ ಆ ನಾರದ ಮುನಿಗಳ ಹತ್ರನೂ ಕೂಡ ದರೋಡೆ ಮಾಡಲಿಕ್ಕೆ ಮುಂದಾಗ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಹೇಳ್ತಾ ಹೋಗ್ತಾರೆ ಏನಂತಂತೇಳಿ ಅಂತಂದರೆ, ಅಲ್ಲಪ್ಪ ನೀನು ಇಷ್ಟೆಲ್ಲ ಮಾಡ್ತಾ ಇದೀಯಲ್ಲ, ಏನು ನಿನಗೆ ಪಾಪಗಳು ಬರಲ್ವಾ ಅಂತೇಳ್ಬಿಟ್ಟು ಅಂದಾಗ ಆ ಸಂದರ್ಭದಲ್ಲಿ ನಾರದ ಮುನಿಗಳು ಮತ್ತೊಂದು ಪ್ರಶ್ನೆ ಮಾಡ್ತಾರೆ. ವಾಲ್ಮೀಕಿ ಮಹರ್ಷಿ ಮತ್ತೊಂದು ಮಾತನ್ನು ಕೂಡ ಹೇಳ್ತಾರೆ. ಏನಂತಂತೇಳಿ ಅಂದರೆ, ನಾನು ಇದರಿಂದಲೇ ಜೀವನ ಮಾಡುವಂಥದ್ದು ನನ್ನ ಕುಟುಂಬ ಅಂತಂತೇಳ್ಬಿಟ್ಟು ಅಂದಾಗ, ಅಲ್ಲಪ್ಪ ನೀನು ಮಾಡ್ತಾ ಇರುವಂತಹ ಪಾಪಗಳು ನಿನ್ನ ಕುಟುಂಬದವರಿಗೂ ಕೂಡ ಬರ್ತಾವಲ್ಲ, ಒಂದ್ಸರಿ ಹೋಗ್ಬಿಟ್ಟು ಮನೇಲಿ ಎಲ್ಲರೂ ಕೂಡ ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸ್ಕೊಂತಾರೆ ನಿನ್ನ ಪಾಪಗಳಿಗೆ ಅಂತಂತೇಳ್ಬಿಟ್ಟು ಮನೇಲಿ ಒಂದ್ಸರಿ ಪ್ರಸ್ತಾಪ ಮಾಡಿದ್ರ ಬಗ್ಗೆ ಅಂದಾಗ ಪ್ರಶ್ನೆ ಅದನ್ನೇ ಮುಗಿಸ್ಕೊಂಡು ಮನೇಲಿ ಹೋಗ್ತಾರೆ. ಮನೇಲಿ ಹೋಗ್ಬಿಟ್ಟು ಹೆಂಡತಿನ ಕೇಳ್ತಾರೆ, ನನ್ನ ಪಾಪಗಳಲ್ಲಿ ನೀನು ಭಾಗಿಯಾಗ್ತೀಯಾ ಅಂತಂತೇಳ್ಬಿಟ್ಟು ಕೇಳ್ತಾರೆ. ಆ ಸಂದರ್ಭದಲ್ಲಿ ಹೆಂಡತಿ, ಇಲ್ಲ ನಾನು ಭಾಗವಹಿಸಲ್ಲ, ನಿನ್ನ ಪಾಪಗಳನ್ನು ನಾನೇ ಕಾಣಿಕೊಳ್ಳಿ ಅಂತಂತೇಳಿ ಅಂದಾಗ, ಆಗ ವಾಲ್ಮೀಕಿಯಲ್ಲಿ ಆ ಒಂದು ರತ್ನಾಕರನಲ್ಲಿ ಆ ಬದಲಾವಣೆ ಒಂದು ಬದಲಾವಣೆ ಭಾವನೆ ಮೂಡುತ್ತೆ. ಹಾಗೆ ಬದಲಾವಣೆ ಮಾಡ್ಕೊಂತಾನೆ ಆ ನಾರದ ಮುನಿಗಳಲ್ಲಿ ಬಂದಾಗ ಹಾಗೆ ಅಲ್ಲಿ ರಾಮ ಅನ್ನುವಂತಹ ಒಂದು ಜಪವನ್ನು ಮಾಡು ನೀನು ಅಂದರೆ ಅದನ್ನ ಹೇಳ್ತಾ ಹೋಗ್ತಾರೆ. ರಾಮ ಅನ್ನಕ್ಕೂ ಬರ್ತಾ ಇರಲಿಲ್ಲ ಅವಾಗ ರತ್ನಾಕರನಿಗೆ. ಮರ ಅಂತನೂ ಕೂಡ ಅಂತ ಇದ್ದ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಹೋಗ್ತಾರೆ. ಹಾಗೆ ಮರ ಅಂತಾನೆ ಕೂಡ ಜಪ ಮಾಡ್ಕೊಂತಾನೆ ಒಂದು ಹತ್ರ ಶಾಂತಿ ಮಂತ್ರವನ್ನ ಪಠನೆ ಮಾಡ್ಕೊಂತ ಕುತ್ಕೊಂತಾರೆ. ಕುತ್ಕೊಂಡಂತ ಸಂದರ್ಭದಲ್ಲಿ ಆ ಒಂದು ಧ್ಯಾನದಲ್ಲೇ ಕುತ್ಕೊಂಡು ಅಲ್ಲೇ ಆ ಒಂದು ಹುತ್ತನು ಕೂಡ ಬೆಳೆದು ಬಿಡುತ್ತೆ ಅಂತ ಹೇಳ್ತಾರೆ. ಆ ಹುತ್ತ ಒಂದು ತಪಸ್ಸಿಗೆ ಕೊಟ್ಟಂತಹ ಸ್ಥಳದಲ್ಲಿ ಹುತ್ತವನ್ನು ಬೆಳೆದಂತಹ ಸಂದರ್ಭದಲ್ಲಿ ಆ ಹುತ್ತದಲ್ಲಿ ಹುಟ್ಟಿದಂತಹ ವಲ್ಮೀಕ ಅನ್ನುವಂತಹ ಅಂದ್ರೆ ಹುತ್ತ ಅಂದ್ರೆ ಸಂಸ್ಕೃತದಲ್ಲಿ ವಲ್ಮೀಕ ಅಂತ ಕರೀತಾರೆ. ಆಗ ವಾಲ್ಮೀಕಿ ಅನ್ನುವಂತಹ ಹೆಸರು ಕೂಡ ಹೀಗೆ ಒಂದು ವಾಲ್ಮೀಕಿ ಅನ್ನುವಂತಹ ಹೆಸರು ಬಂತು ಅಂತ ಕೂಡ ನಾವು ಹೇಳ್ಬೋದು. ಹಾಗೆ ಈ ಒಂದು ವಾಲ್ಮೀಕಿಗೆ ಅಲ್ಲಿಂದ ಆ ಒಂದು ಸಾಹಿತ್ಯದ ಅಧ್ಯಯನ ಮಾಡಬೇಕು ಅನ್ನುವಂತಹ ಭಾವನೆ ಕೂಡ ಬರ್ತಾ ಹೋಗುತ್ತೆ. ಹಾಗೆ ಈ ಒಂದು ರಾಮಾಯಣವನ್ನು ಕುರಿತು ಈ ಒಂದು ರಾಮಾಯಣ ಅನ್ನುವಂತಹ ದೇಶದಾದ್ಯಂತ ಪ್ರಪಂಚದಾದ್ಯಂತ ಕೂಡ ಈ ಒಂದು ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆಗಳು ಕೂಗ್ತಾ ಇರ್ತಾರೆ. ಅಂತಹ ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆ ಯಾರಿಂದ ಬಂದಿದ್ದ ಅಂತಂದ್ರೆ ಈ ಒಂದು ವಾಲ್ಮೀಕಿ ಮಹರ್ಷಿಯಿಂದ ಅಂತ ಬಂದಿದ್ದ ಅಂತ ಕೂಡ ನಾವು ಹೇಳ್ಬೋದು. ಯಾಕಂದ್ರೆ ಆ ಒಂದು ವಾಲ್ಮೀಕಿ ರಾಮಾಯಣ ಅನ್ನುವಂಥದ್ದನ್ನು ಬರೆದಂಥದ್ದು ನಮ್ಮ ಒಂದು ವಾಲ್ಮೀಕಿ ಮಹರ್ಷಿ ಅಂತ ಕೂಡ ನಾವಿಲ್ಲಿ ಹೇಳ್ಬಹುದು. ಹೀಗೆ ರಾಮಾಯಣವನ್ನ ಇಡೀ ಈಗ ಪ್ರತಿಯೊಂದು ನಮ್ಮ ದೇಶದ ಪ್ರತಿಯೊಂದು ಮನೆಗಳಲ್ಲಿ ಕೂಡ ಈ ಒಂದು ರಾಮಾಯಣವನ್ನು ಕುರಿತು ಅಧ್ಯಯನ ಮಾಡಿದಾಗ ಅದರಲ್ಲಿರುವಂತಹ ಆದರ್ಶ ತತ್ವಗಳನ್ನು ಪ್ರತಿಯೊಂದು ಮನೆಗಳಲ್ಲಿ ಕೂಡ ಮೈಗೂಡಿಸ್ಕೊಂಡ್ರೆ ಒಂದಿನ ಗಾಂಧೀಜಿಯವರು ಕಂಡುಕೊಂಡಿದ್ರಲ್ಲ ಒಂದು ರಾಮರಾಜ್ಯ ಆಗಬೇಕು ಅನ್ನುವಂಥದ್ದನ್ನ ಅದನ್ನು ಕೂಡ ಇಲ್ಲಿ ಆಗಬಹುದು ಆ ಒಂದು ವಾಲ್ಮೀಕಿಯ ರಾಮಾಯಣವನ್ನು ಓದಿದಾಗ ಅಂತ ಕೂಡ ನಾವು ಹೇಳ್ತಾ ಇಷ್ಟು ಒಂದು ವಾಲ್ಮೀಕಿ ಜಯಂತಿಯನ್ನು ಕುರಿತು ಮಾತನಾಡಲು ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಅನಿಸುತ್ತೆ. ನಾನು ಮಾತಾಡ್ತೀನಿ.